ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನೆಷ್ಟು ದಿವಸ ಏನೋ ದಾಖಲೆಯನ್ನು ಮಾಡಿದ್ರಿ, ಅರಸುವ ದಾಖಲೆಯನ್ನು ಮುರಿದು ಬಿಟ್ರಿ. ಆದರೆ ನಿನ್ನೆ ಮೈಸೂರು ಕಾರ್ಯಕ್ರಮದಲ್ಲಿ ನೀವೇನು ಹೇಳ್ತಾ ಇದ್ದೀರಿ ಅಂದರೆ ಅಧಿಕಾರ ಇನ್ನೆಷ್ಟು ದಿವಸ ಅಂತ, ಅಂದರೆ ಅಧಿಕಾರ ಹಂಚಿಕೆ ಆಗಿದೆ ಅಂತ ಅರ್ಥ. ಡಿ ಕೆ ಶಿವಕುಮಾರ್ ಅವರು ವರ್ಲ್ಡ್ ಪವರ್ ಇಸ್ ಅ ವರ್ಲ್ಡ್ ಪವರ್ ಅಂತ ಮಾತು ಕೊಟ್ಟಂತೆ ನೀವು ನಡ್ಕೊಳ್ಬೇಕು ಅನ್ನೋಂಥ ದಾಟಿಯಲ್ಲಿ ಅವರು ಕೂಡ ಹೇಳಿದ್ದಾರೆ. ಅಂದರೆ ಇನ್ನೂ ಕೂಡ ಸಿದ್ದರಾಮಯ್ಯ ಮುಂದುವರಿಯುವಂಥ ಸಾಧ್ಯತೆ ಭಾಳ ಕಡಿಮೆ ಇದೆ ಅಂತ ಅರ್ಥ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದರೆ ಜನವರಿ 26 ಧ್ವಜಾರೋಹಣ ನಾನೇ ಮಾಡ್ತೇನೆ ಅಂತೇಳಿ ಹೇಳುವಂಥ ಅರ್ಥದಲ್ಲಿ ಒಂದು ಕಡೆ ಹೇಳಿದ್ದಾರೆ. ಅಂದರೆ ಜಾರಕಿಹೊಳಿ ಹೇಳ್ತಾರೆ 5 ವರ್ಷ ಇವರೇ ಮುಖ್ಯಮಂತ್ರಿ. ಈಗ ಸಿದ್ದರಾಮಯ್ಯರ ಬ್ಯಾಟಿಂಗ್ ಹೆಚ್ಚಾಗ್ತಾ ಇದೆ. ಆದರೆ ಮೌನವಾಗಿ ಡಿ ಕೆ ಶಿವಕುಮಾರ್ ಎಲ್ಲವನ್ನ ಸಹನೆಯಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ಒಟ್ಟಾರೆ ನ್ಯಾಯಯುತವಾಗಿ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಕುರ್ಚಿ ಸಿಗಲೇಬೇಕು. ಯಾಕಂದರೆ ಯಾವುದೇ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ದುಸ್ಥಿತಿಗಿದ್ದಾಗ ಇವರನ್ನೇ ಉಸ್ತುವಾರಿಯಾಗಿ ಕಳಿಸ್ತಾ ಇದ್ದಾರೆ. ನಂತರ ಆಸಾಮದಲ್ಲಿ ಕೂಡ ಇವರನ್ನೇ ಈಗ ಕಳಿಸ್ತಾ ಇದ್ದಾರೆ. ಅಂದರೆ ಪಕ್ಷ ಸಂಘಟನೆಗೆ ಇವರು ಬೇಕು, ಅಧಿಕಾರ ಹಂಚಿಕೆ ಇನ್ನೊಬ್ಬರಿಗೆ. ಜಾರಕಿಹೊಳಿ ಮೇಲಿನ ಮೇಲೆ ತಮ್ಮ ಮಾತನ್ನು ಬದಲಿಸ್ತಾ ಇದ್ದಾರೆ. ಒಟ್ಟಾರೆ ಜನವರಿ 26 ಒಳಗಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗೇ ಆಗ್ತಾರೆ. ಇದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಂತರ ಸಿದ್ದರಾಮಯ್ಯ ಬೆಂಬಲಿಗರು ಅವರು ನೀವೇ ಮುಖ್ಯಮಂತ್ರಿ ಇರಬೇಕು, ನೀವಿಲ್ಲದೆ ಸರ್ಕಾರ ನಡೆಸೋಕ್ಕೆ ಕಾಂಗ್ರೆಸ್ಸಿಂದ ಸಾಧ್ಯ ಇಲ್ಲ ಅಂತ ಒಂದು ಮಾತನ್ನು 2-3 ಮಂತ್ರಿಗಳು ಕೂಡ ಹೇಳಿದ್ದಾರೆ. ಈ ಹೇಳಿಕೆಗಳು ಇನ್ನೂ ಕೂಡ ನಿಂತಿಲ್ಲ. ಹೈಕಮಾಂಡ್ ಮೌನವಾಗಿ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿದೆ. ಒಟ್ಟಾರೆ ಖರ್ಗೆ ಅವರು ಯಾವ ರೀತಿ ಕ್ರಮವನ್ನು 2-3 ದಿವಸದಲ್ಲಿ ಕೈಗೊಳ್ಳುವಂಥ ಸಾಧ್ಯತೆ ಭಾಳ ಹೆಚ್ಚಿವೆ. ಕರೆ ಕೂಡ 2-3 ದಿವಸದಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆ ನ್ಯಾಯಯುತವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಲೇಬೇಕು. ಯಾಕಂದರೆ ಸಿದ್ದರಾಮಯ್ಯ ಅವರು 7.5 ವರ್ಷ ಆಯಿತು, ದಾಖಲೆ ಮಾಡಿದ್ರಿ, ಇದನ್ನು ಬಿಟ್ಟು ಕೊಡಬೇಕು. ಬಿಟ್ಟು ಕೊಡದೆ ಹೋದರೆ ಕಾಂಗ್ರೆಸ್ ಅವನತಿ ಗ್ಯಾರಂಟಿ. ಇನ್ನು BSY ಕೂಡ ಹೇಳಿದ್ದಾರೆ, ದೇವರಾಜ ಅರಸು ಜೊತೆ ಇವ್ರನ್ನ ಹೋಲಿಕೆ ಮಾಡಬಾರ್ದು. HD ಕುಮಾರಸ್ವಾಮಿ ಅವರು ಕೂಡ ಇದನ್ನೇ ಹೇಳಿದ್ದಾರೆ. ಎಲ್ಲಿ ದೇವರಾಜ ಅರಸ, ಎಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೇಳಿ ನಾನು ವಿಶ್ವನಾಥ್ ತನಕ ಮೊದಲಿಂದನೇ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯವರ ಆಡಳಿತದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇಂಥ ಹೊತ್ತಿನಲ್ಲಿ ಎಷ್ಟು ದಿವಸ ಆಡಳಿತ ನಡೆಸ್ತಾರೆ ಅನ್ನೋದು ಮಹತ್ವಲ್ಲ, ಹೇಗೆ ಆಡಳಿತ ನಡೆಸಿದ್ದೀರಿ ಅನ್ನೋದು ಭಾಳ ಮಹತ್ವ ಅಂತೇಳಿ ಅನೇಕ ಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಜನವರಿ 26 ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗೇ ಆಗ್ತಾರೆ. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಸವಾಗಲಿ. ನಮಸ್ಕಾರ.